నమస్తే గురువుగారు. నమస్తే అమ్మా. ఆహ్, నా నేను బెంగుళూరు నుంచి మాట్లాడుతున్నాను. నా పేరొచ్చి మమత ఓబేష్ అనేసి. నా ఏజొచ్చి 48 ఇయర్స్. నాకీ ఈ సంయమ నాకి ఇంట్రొడ్యూస్ చేపిచ్చింది నా ఫ్రెండ్ కోమల రాజు గారు. వాళ్ళు ఇదే గ్రూప్‌లో ఉండరు. వాళ్ళు చెప్పారు. బట్ నేను అంత ఇది చేయలేదు. ఏమో ఇది అనేసి దీనికి జాయిన్ కాలేదు. లాస్ట్ ఇంగ ఇంట్రొడక్షన్ అంతా అయిపోయింది. మళ్ళా వాళ్ళు ఫోను చేసి జాయిన్ అయ్యావా? జాయిన్ అయ్యావా? అన్నారు. అండ్ ఆ నెక్స్ట్ పాయింటే నేను జాయిన్ అయ్యాను. అట్లే మా మమ్మీకి, చెల్లెళ్ళకి, అక్కగార్లకి, మా ఫ్రెండ్స్‌కి అంతా పంపించాను. అదేమో నా ఫ్రెండ్ చెప్పింది మంచిదే ఉంటుంది. మీరు జాయిన్ కాండా అనేసి. నాకు తెలే ఏమి అనేసి. బట్ తెలియకుండానే వాళ్ళకంతా చెప్పి జాయిన్ చేపిచ్చాను. వాళ్ళిప్పుడు జాయిన్ అయ్యుండారు గురుగారు చెప్పింటారు వాళ్ళు మీకి. అండ్ జాయిన్ అయ్యాను. నాకీ ఇంట్రొడక్షన్ అంతా వినలే మేము ఫస్ట్. మరుసటి దినమే నవంబర్ 4థ్ మేము మార్నింగే ಅಟೆಂಡ್ అయ్యాము. ಆಹ್, ನನ್ನ ಹೆಸರು ಮಮತಾ ಉಮೇಶ್ ಅಂತ. ನನ್ನ ಏಜ್ 48 ಇಯರ್ಸ್. ನಾನು ಬ್ಯಾಂಗ್ಳೂರಿಂದ ಮಾತಾಡ್ತಾ ಇದ್ದೀನಿ. ಬ್ಯಾಂಗ್ಳೂರಲ್ಲಿದ್ದೀನಿ. ನನಗೆ ಇದು ಇಂಟ್ರೊಡ್ಯೂಸ್ ಮಾಡಿಸ್ಕೊಟ್ಟಿದ್ದೆ ನನ್ನ ಫ್ರೆಂಡ್ ಕೋಮಲ ಅಂತ. ಆಹ್, ಈ ಸಂಯಮ ಬಂದ್ಮೇಲೆ ನನಗೆ ಅರ್ಥ ಆಗಿದ್ದು ನನಗೆ ಫುಲ್ ಇದು ಸ್ಪಿರಿಚುಯಲ್ ಕೋಚಿಂಗ್ ಇದು ಅಂತ ಗೊತ್ತಾಯ್ತು. ಇದ್ರಲ್ಲಿ ವೇಟ್ ಲಾಸ್ ಆಗತ್ತೆ, ಬೇರೆ ಎಲ್ಲಾ ಚೇಂಜಸ್ ಆಗತ್ತೆ ನಮಗೆ ಅಂತ ಆಹ್, ನನಗ್ ಗೊತ್ತಿರ್ಲಿಲ್ಲ. ಏನೋ ನೋಡೋಣ ಅಂತ ಟ್ರೈ ಮಾಡಕ್ ಬಂದಿದ್ದೀನಿ ಅಷ್ಟೇ. ಸ್ಟಾರ್ಟಿಂಗ್ 2 ಡೇಸು ಸಂಯಮ ಮಾಡಿದ್ವಿ. ನೆಕ್ಸ್ಟ್ 2 ಡೇಸು ತಿಂದ್ವಿ. ಅದಾದ್ಮೇಲೆ ನನ್ ಫ್ರೆಂಡ್ ಒಬ್ಳು ಬೆ ಮಾಡೋದ್ ಬೇಡ. ನನಗ್ ಯಾಕೋ ಆಗ್ತಾ ಇಲ್ಲ, ನನಗೆ ಆಗಲ್ಲ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಲು ಅವಳು. ನಾನು ಓಕೆ ನೋಡೋಣ ಇನ್ 2 ಡೇಸ್ ಮಾಡೋಣ ಅಂತ ನೋಡ್ತಾ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ನೋಡ್ದೆ. ನೋಡಿದ್ದಾದ್ಮೇಲೆ ಸರಿ ನಾನು ಹಾಗೆ ಕೈ ಬಿಡೋಣ ಅನ್ಕೊಂಡಿರೋ ಅಷ್ಟ್ರಲ್ಲಿ ಕೋಮಲ ಅವ್ರು ಹೇಳಿದ್ರು, ಒಂದ್ ಸತಿ ಜಾಯಿನ್ ಆದ್ಮೇಲೆ ಅದನ್ನ ಏನು ಅಂತ ನೋಡ್ದಿರಾ, ಸೊ ಅದ್ ಫುಲ್ ಆಗೋವರ್ಗು ನೀನ್ ಫುಲ್ ಫಿನಿಶ್ ಮಾಡ್ಬೇಕು. ಇಲ್ಲ ಅಂದ್ರೆ ಅದಕ್ ಜಾಯಿನ್ ಆಗ್ಲೇಬಾರ್ದು ಅಂತ ಅವ್ಳು ಹೇಳಿದ್ಮೇಲೆ ನಾನು ಓಕೆ ಐ ಕಂಟಿನ್ಯೂ ದಿಸ್ ಅಂತ ನಾನು ಕಂಟಿನ್ಯೂ ಮಾಡ್ದೆ ಇದನ್ನ. ನೋಡಿದ್ರೆ ಫುಲ್ 24 ಡೇಸ್ ಕಂಪ್ಲೀಟ್ ಮಾಡಿದೀನಿ. ನನಗೆ ತುಂಬಾ ಖುಷಿ ಆಯ್ತು. ನಾನ್ ಮಾಡ್ತೀನೋ ಇಲ್ವೋ ಅನ್ಕೊಂಡಿದ್ದೆ. ಅದು ಬರೀ ಫ್ರೂಟ್ ಜ್ಯೂಸ್ ಅಲ್ಲೇ ಇದ್ದೆ. ಸರ್ ಹೇಳಿದ್ರು, "ಫ್ರೂಟ್ ಜ್ಯೂಸ್ ಮೇನ್ ಫಸ್ಟ್ ನಾನ್ ಪ್ರಿಫರೆನ್ಸ್ ಕೊಡ್ತೀನಿ. ನೆಕ್ಸ್ಟ್ ಮಜ್ಜಿಗೆ, ಹಾಲು ಅದು ನೆಕ್ಸ್ಟ್ ಆದ್ಮೇಲೆ ರಾಗಿ ಗಂಜಿ ಇಲ್ಲ ಜೋಳದ ಗಂಜಿ ಆ ತರದ್ರಲ್ಲಿ ನಾನ್ ಪ್ರಿಫರೆನ್ಸ್ ಕೊಡ್ತೀನಿ" ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನ್ ಫಸ್ಟ್ ಫ್ರೂಟ್ ಜ್ಯೂಸ್ ಅಲ್ಲೇ ಇದ್ದೆ. ಇದು ಫುಲ್ಲು ಸಂಯಮನನು. ಒಂದೇ ಒಂದ್ ಸತಿ ಮಾತ್ರ ಸತ್ಯನಾರಾಯಣ ಸ್ವಾಮಿ ಪೂಜೆ ಪ್ರಸಾದ ಮಾತ್ರ ಸ್ವೀಕರಿಸಿದ್ದೆ ಅಷ್ಟೇ. ಇದಾದ್ಮೇಲೆ ಸಂಯಮದಲ್ಲಿ ನನಗೆ ಬಾಡಿ ವೇಟ್ ನಂದು 64 ಇತ್ತು. ಈಗ 59 ಕೆಜಿಸ್‌ಗೆ ಬಂದಿದ್ದೀನಿ. ನೆಕ್ಸ್ಟು ಹಾಗೆ ಬಾಡಿ ಶೇಪ್ ಚೇಂಜ್ ಆಗಿದೆ. ಬಾಡಿಯಲ್ಲಿ ನನ್ಗೆ ಫೇಸಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ. ಮೊದ್ಲು ನಾನ್ ಬೇರೆ ಬೇರೆ ಕೋರ್ಸಸ್ ಎಲ್ಲ ಮಾಡಿ ಡಯಟ್ ಪ್ಲಾನ್ಸ್ ಎಲ್ಲ ಮಾಡಿ ಫುಲ್ ಬೇರೆ ತರ ಲಾಸ್ ಆಗಿತ್ತು ನನ್ ಬಾಡಿಯಲ್ಲಿ. ಸ್ವಲ್ಪ ಮಸಲ್ ಲಾಸ್ ಆಗಿತ್ತು. ಈಗ ಸ್ವಲ್ಪ ಸ್ವಲ್ಪ ಮಸಲ್ ಟೈಟ್ ಆಗ್ತಾ ಇದೆ ನನಗೆ ಬಾಡಿಯಲ್ಲಿ. ಟೈಟ್‌ನೆಸ್ ಬಂದಿದೆ. ಅಂಡ್ ನಿದ್ದೆ ಚೆನ್ನಾಗ್ ಬರುತ್ತೆ. ಚೆನ್ನಾಗ್ ನಿದ್ದೆ ಮಾಡ್ತೀನಿ ನಾನು. ರಾತ್ರಿ 8:30, 9 ಗಂಟೆ ಆಗೋ ಅಷ್ಟೊತ್ತಿಗೆ ನಿದ್ದೆ ಅಂದ್ರೆ ನಿದ್ದೆ. ಏನೂ ಇಲ್ಲ. ಯಾರ್ ಹೇಗಾದ್ರೂ ಇದ್ಕೊಳ್ಳಿ, ನಾನ್ ನಿದ್ದೆ ಮಾಡ್ಬೇಕು ಅನಿಸ್ತಿತ್ತು. ತುಂಬಾ ಚೆನ್ನಾಗ್ ನಿದ್ದೆ. ರಾತ್ರಿ ನಿದ್ದೆ ಮಾಡಿದ್ರೆ ಬೆಳಗ್ಗೆನೆ ಎದ್ದೊಳ್ತಾ ಇದ್ದಿದ್ದು. ಮೊದ್ಲು ಕನಸುಗಳೆಲ್ಲ ಬರ್ತಿತ್ತು. ಈ ಕನಸಿನ ಆರಾಮಾಗ್ ನಿದ್ದೆ ಡೀಪ್ ಸ್ಲೀಪಲ್ಲಿ ಇರ್ತೀನಿ ನಾನು. ಆಹ್, ಮತ್ತೆ ಬಾಡಿ ಲೈಟ್‌ನೆಸ್ ಆಗಿದೆ. ನಡ್ಕೊಂಡ್ ಹೋಗ್ತಾ ಇದ್ರು, ನಡೀತಾ ಇದ್ರು, ಸುಮ್ನೆ ಇದ್ರು. ಹಾಗೆ ಲೈಟ್‌ನೆಸ್ ಫೀಲ್ ಆಗತ್ತೆ ನನ್ ಬಾಡಿಯಲ್ಲಿ. ನಾನು ನಡೀತಾ ಇದ್ದೀನಾ ಅನ್ನೋ ತರ ಅನ್ಸುತ್ತೆ. ಮತ್ತೆ ನಾನು ತುಂಬಾ ಓವರ್‌ಕಮ್ ಆಗಿದ್ದೀನಿ. ಅಂದ್ರೆ ಪಾಸಿಬಿಲಿಟೀಸ್ ಆಗ್ತಾ ಇದೆ ನನ್ ಜೀವನದಲ್ಲಿ. ಏನಾದ್ರು ಮೊದ್ಲು ಎಲ್ಲ ಫಿಯರ್ ಇತ್ತು ನನಗೆ. ಭಯ ಆಗ್ತಿತ್ತು. ನಾನ್ ಮುಂದೆ ಹೋಗ್ಲಾ? ನಾನ್ ಮಾತಾಡ್ಲಾ? ಈಗ್ಲೂ ಅಷ್ಟೇ ಸರ್ ಹೇಳ್ತಿದ್ರು, ಗುರುಗಳು ಹೇಳ್ತಿದ್ರು, "ನೀವ್ ಮಾತಾಡಿ. ನೀವ್ ಮಾತಾಡಿದ್ರೇನೆ ಸ್ವಲ್ಪ ಏನ್ ಅದ್ ಅನುಭವ ಆಗಿದ್ಯೋ ಅದು ನಿಮ್ಗೆ ಇನ್ನೊಂದ್ ಸತಿ ಅನುಭವಿಸ್ತೀರಾ" ಅಂತ ಹೇಳ್ತಿದ್ರು. ಅದಕ್ಕೋಸ್ಕರ ನಾನು ಲೈಟ್ ಆಗಿ ಮಾತಾಡಕ್ಕೆ ಟ್ರೈ ಮಾಡ್ತಾ ಇದ್ದೆ. ಈಗ ಸ್ವಲ್ಪ ಧೈರ್ಯ ಬಂದಿದೆ ಮಾತಾಡೋದಿಕ್ಕೆ. ಅದನ್ನ ಓವರ್‌ಕಮ್ ಮಾಡಿದೀನಿ ನಾನು. ನನ್ನಲ್ಲಿ ಏನ್ ಆಗ್ತಿದ್ಯೋ ಅನುಭವ, ಅದನ್ನ ಹೇಳೋದನ್ನ ಓವರ್‌ಕಮ್ ಮಾಡಿ ಈಗ ಆಚೆ ಇಡ್ತಾ ಇದ್ದೀನಿ ನನ್ನ ಮಾತುಗಳ ಮೂಲಕ. ಆ ಫಿಯರ್‌ನೆಸ್‌ನ ಓವರ್‌ಕಮ್ ಮಾಡಿದೀನಿ. ಪಾಸಿಬಿಲಿಟೀಸ್ ಜಾಸ್ತಿ. ನನಗೆ 4, 5 ಇಯರ್ಸ್ ಇಂದ ಸ್ವಲ್ಪ ಅದು ಇದು ಭಯಗಳಿತ್ತು. ಅದೆಲ್ಲ ಕ್ಲಿಯರ್ ಆಗ್ತಾ ಬರ್ತಾ ಇದೆ. ಪರ್ಸನಲ್ ಪ್ರಾಬ್ಲಮ್ಸ್ ಸ್ವಲ್ಪ ಇತ್ತು. ಅದನ್ನನು ಹಾಗೆ ನನಗ್ ಗೊತ್ತಿಲ್ದಿರನೆ ಕ್ಲಿಯರ್ ಆಗಿದೆ ಅದೆಲ್ಲಾನು.
ಇಷ್ಟ ಆಗಿದೆ ಗುರುಗಳೇ. ತುಂಬಾ ತುಂಬಾ ಧನ್ಯವಾದಗಳು ಗುರುಗಳೇ ನಿಮ್ಗೆ.